ಒಂದು ಕಡೆ ಪಾಕಿಸ್ತಾನ ಯುದ್ಧ ಬೇಡ ಸಾಕು ಅನ್ನುವಂತಹ ರೀತಿಯಲ್ಲಿ ತನ್ನ ಮಿತ್ರ ರಾಷ್ಟ್ರಗಳ ಮುಂದೆ ಹೋಗಿ ಮಂಡಿ ಊರಿ ಬೇಡಿಕೊಳ್ತಾ ಇರುವಂತದ್ದು ಒಂದು ಕಡೆಯಾದ್ರೆ, ಭಾರತಕ್ಕೆ ಹೋಗಿ ಹೇಳಿ ಯುದ್ಧವನ್ನ ನಿಲ್ಲಿಸೋದಕ್ಕೆ ಅಂತ ಮೊಸಳೆ ಕಣ್ಣೀರು. ಮತ್ತೊಂದು ಕಡೆ ಇವತ್ತಾದಂತಹ ಸೀಸ್ ಫೈರ್ ಉಲ್ಲಂಘನೆ ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ. ಇದಕ್ಕೆ ಪಾಕಿಸ್ತಾನಕ್ಕೆ ನರಿ ಬುದ್ಧಿಯ ದೇಶ ಅಂತ ಕರೆಯೋದು, ಅದನ್ನ ಮತ್ತೆ ತನ್ನ ಚಾಳಿಯನ್ನ ತೋರಿಸ್ತಾ ತನ್ನ ಒಂದು ನರಿ ಬುದ್ಧಿಯನ್ನ ಮುಂದುವರಿಸಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಕಂಡು ಬರ್ತಾ ಇಲ್ಲ. ಪಾಕಿಸ್ತಾನದಿಂದ ಇವತ್ತು ಆದಂತಹ ಈ ಒಂದು ಕದನ ವಿರಾಮದ ಉಲ್ಲಂಘನೆಯ ನಂತರದಲ್ಲಿ ಆದಂತಹ ಆ ಒಂದು ಡ್ರೋನ್ ದಾಳಿ, ಅದನ್ನು ಕೂಡ ತಡೆಗಟ್ಟುವಲ್ಲಿ ಭಾರತ ಸೈನ್ಯ ಸಶಕ್ತವಾಗಿದೆ. ಅದಕ್ಕೆ ಕೊಡಬೇಕಾದಂತಹ ತಿರುಗೇಟನ್ನ ಯಥಾಪ್ರಕಾರವಾಗಿ ಇವತ್ತೂ ಕೂಡ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಸಂಬಂಧಪಟ್ಟಂಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿದೆ ಪಾಕಿಸ್ತಾನಕ್ಕೆ. ಮತ್ತೊಮ್ಮೆ ಇದು ಡೆಡ್ಲೈನ್ ಅನ್ನುವಂತಹ ರೀತಿಯಲ್ಲಿ, ಕೊನೆಯ ಬಾರಿಯ ಸಂದೇಶ ಅನ್ನುವಂತಹ ರೀತಿಯಲ್ಲಿ ಮಿಸ್ರಿ ಅವರು ಮಾತನಾಡಿರುವಂಥದ್ದು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ, ಸೀಸ್ ಫೈರ್ ಉಲ್ಲಂಘನೆ ಆಗಿರುವಂಥದ್ದು ನಿಜ ಇದೆ, ಇದಕ್ಕೆ ತಕ್ಕ ಶಾಸ್ತಿಯನ್ನ ಈಗಾಗಲೇ ನಾವು ಮಾಡಿದ್ದೀವಿ, ಮತ್ತೆ ಈ ರೀತಿಯಾಗಿ ಮಾಡುವ ಹಾಗಿಲ್ಲ ಆಗಿರುವಂತಹ. ಜೊತೆಗೆ ಇನ್ಮೇಲೆ ಏನಾದರೂ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಡ್ರೋನ್ ದಾಳಿ, ಆ ರೀತಿಯಾದಂತಹ ದಾಳಿಗೆ ಸಂಬಂಧಪಟ್ಟಂಗೆ ಅದೆಲ್ಲವನ್ನು ಕೂಡ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕು ಅನ್ನುವಂತಹ ರೀತಿಯ ಖಡಕ್ ಎಚ್ಚರಿಕೆಯನ್ನ ಮಿಸ್ರಿ ಅವರು ಕೊಟ್ಟಿರುವಂಥದ್ದು. ಅಂದ್ರೆ ಟೋಟಲ್ ಆಗಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ ಅನ್ನುವಂಥದ್ದನ್ನ ಈ ಒಂದು ಸಂದೇಶದ ಮುಖಾಂತರವಾಗಿ ಸಚಿವಾಲಯ ತಿಳಿಸಿರುವಂಥದ್ದು. ವಿದೇಶಾಂಗ ಸಚಿವಾಲಯ ಈಗ ಇರುವಂತಹ ಕುತೂಹಲ, ಕದನ ವಿರಾಮ ಉಲ್ಲಂಘನೆಯ ಬೆನ್ನಲ್ಲೇ ಪಾಕ್ನ ಪ್ರಧಾನಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಏನನ್ನ ಹೇಳ್ತಾರೆ ಅನ್ನೋದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ದೇಶದ ಚಿತ್ತ ಆ ಕಡೆ ನೆಟ್ಟಿರುವಂಥದ್ದು ಒಂದು ಕಡೆ, ಯಾವ ವಿಚಾರವನ್ನ ಉಲ್ಲೇಖ ಮಾಡಬಹುದು ಅನ್ನೋದು ಕೂಡ ಗೊತ್ತಾಗಬೇಕು. ಜೊತೆಗೆ ಆ ಬಗ್ಗೆ ಈಗ ಉಲ್ಲಂಘನೆ ಆಗಿರುವಂತಹ ಕದನ ವಿರಾಮ ಉಲ್ಲಂಘನೆ ಆಗಿರುವಂಥದ್ದು ಬಗ್ಗೆ ಏನು ಸ್ಪಷ್ಟನೆಯನ್ನ ಕೊಡುತ್ತೆ ಪಾಕಿಸ್ತಾನ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೂ ಕೂಡ ಸಮರ್ಥನೆಯನ್ನ ಮಾಡಿಕೊಳ್ಳುತ್ತಾ ಪಾಕಿಸ್ತಾನ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇದೆಲ್ಲದರ ಮಧ್ಯದಲ್ಲೇ ಅಜಿತ್ ಧೋವಲ್, ರಕ್ಷಣಾ ಭದ್ರತಾ ಸಲಹೆಗಾರ ಆಗಿರುವಂತಹ ಅಜಿತ್ ದೋವಲ್ ಅವರು ಚೀನಾ ದೇಶದ ಭದ್ರತಾ ಸಲಹೆಗಾರರ ಜೊತೆಗೆ ಫೋನ್ ಕರೆಯಲ್ಲಿ ಮಾತನಾಡಿದ್ರು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಇದೆ ಇದೆಲ್ಲದರ ಮಧ್ಯದಲ್ಲೇ. ಸೊ ಹಾಗಾಗಿ ಈಗ ಆಗುತ್ತಿರುವಂತಹ ಈ ಎಲ್ಲ ಬೆಳವಣಿಗೆಗಳು ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆಗಳು. ಯಾಕಂದ್ರೆ ಇವತ್ತು ಸಂಜೆಯ ಆ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಅಂದುಕೊಂಡಿದ್ದು, ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು ಈ ಸಂಬಂಧಪಟ್ಟಂಗೆ ಎರಡೂ ದೇಶಗಳು ಸೀಸ್ ಫೈರ್ಗೆ ಒಪ್ಪಿಗೆಯನ್ನ ಸೂಚಿಸಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾವೆ ಅಂತ. ಅದಾಗಿ ಕೆಲವು ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ಮತ್ತೆ ಈ ರೀತಿಯಾದಂಥ ಒಂದು ದಾಳಿ ಆಗುತ್ತೆ ಅಂತ ಆದರೆ ಪಾಕಿಸ್ತಾನವನ್ನ ಹೇಗೆ ನಂಬೋದಕ್ಕೆ ಸಾಧ್ಯ ಇನ್ನು ಮುಂದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬಂದಿತ್ತು. ಅದರ ಬೆನ್ನಲ್ಲೇ ಭಾರತವೂ ಕೂಡ ಅದಕ್ಕೆ ದಿಟ್ಟವಾದಂತಹ ಉತ್ತರವನ್ನ ಕೊಡುತ್ತಾನೆ ಬಂದಿದೆ ಇಲ್ಲಿವರೆಗೆ. ಇವತ್ತೂ ಕೂಡ ಸೀಸ್ ಫೈರ್ ಉಲ್ಲಂಘನೆಯ ಸಂದರ್ಭದಲ್ಲಿ ಆದಂತಹ ಡ್ರೋನ್ ದಾಳಿಗೂ ಕೂಡ ತಕ್ಕನಾದಂತಹ ಉತ್ತರವನ್ನ ಭಾರತೀಯ ಸೇನೆ ಕೊಟ್ಟಾಗಿದೆ. ಸೊ ಆಲ್ಮೋಸ್ಟ್ ಭಾರತ ಮಾತ್ರ ಪಾಕಿಸ್ತಾನದ ಮೊಸಳೆ ಕಣ್ಣೀರಿಗೆ ಯಾಮಾರಿಲ್ಲ ಅನ್ನುವಂಥದ್ದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅನೇಕ ವರ್ಷಗಳಿಂದ, ದಶಕಗಳಿಂದ ಪಾಕಿಸ್ತಾನದ ಈ ರೀತಿಯ ನರಿ ಬುದ್ಧಿಗಳನ್ನ, ಈ ಮೊಸಳೆ ಕಣ್ಣೀರನ್ನ ನೋಡ್ತಾ ಬಂದಿರುವಂಥ ನಮಗೆ ಭಾರತಕ್ಕೆ ಪಾಕಿಸ್ತಾನ ಏನ್ ಬೇಕಾದರೂ ಮಾಡಬಹುದು ಯಾವ ಕ್ಷಣದಲ್ಲಿ ಅನ್ನುವಂಥದ್ದು ಅರಿವಾಗ್ಬಿಟ್ಟಿದೆ. ಸೊ ಹಾಗಾಗಿ ಪಾಕಿಸ್ತಾನದ ಇವತ್ತಿನ ಸೀಸ್ ಫೈರ್ ಉಲ್ಲಂಘನೆ ಹೊಸದು ಅನ್ನುವಂಥ ರೀತಿಯಲ್ಲಿ ಭಾರತಕ್ಕೆ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ಯಥಾಪ್ರಕಾರವಾಗಿ ಭಾರತೀಯ ಸೇನೆ ಗಡಿಯಲ್ಲಿ ಅಲರ್ಟ್ ಆಗಿತ್ತು. ಸೀಸ್ ಫೈರ್ ಉಲ್ಲಂಘನೆ ಮಾಡಿ ಡ್ರೋನ್ ದಾಳಿ ಮಾಡಿದಂತಹ ಪಾಕಿಸ್ತಾನಕ್ಕೆ ತಕ್ಕನಾದಂಥ ತಿರುಗೇಟನ್ನು ಕೊಡುವಲ್ಲಿ ಮತ್ತೆ ಯಶಸ್ವಿಯಾಗಿದೆ. ಅದರಲ್ಲೂ ಕೂಡ ಒಂದು ಕಡೆ ಜಮ್ಮುವಿನ ಶ್ರೀನಗರ, ಮತ್ತೊಂದು ಕಡೆ ಗುಜರಾತ್ನ ಮತ್ತೊಂದು ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಮಾಡಿದಂತಹ ಇವತ್ತಿನ ಡ್ರೋನ್ ದಾಳಿ ನೋಡಿ. ಸತತ 3 ದಿನಗಳಿಂದ ಫಸ್ಟ್ ಡೇ ಓಕೆ, ಸೆಕೆಂಡ್ ಡೇ ಅದು ಕೂಡ ದೊಡ್ಡ ತೆರನಾದಂತಹ ಬೆಲೆ ತೆರಬೇಕಾಯಿತು ಪಾಕಿಸ್ತಾನ. ಯಾಕಂದ್ರೆ ಭಾರತೀಯ ವಾಯುಸೇನೆ ಅವರ 6 ಏರ್ ಬೇಸ್ಗಳನ್ನು ಉಡಾಯಿಸಿರುವಂಥದ್ದು. ಅಷ್ಟಾದ್ಮೇಲೂ ಕೂಡ ಬುದ್ಧಿ ಕಲಿತಿಲ್ಲ ಪಾಕಿಸ್ತಾನ.
ಸೊ ಈಗ ಪಾಕಿಸ್ತಾನದಿಂದ ಒಂದು ಮಹತ್ವಪೂರ್ಣವಾದಂತಹ ಸುದ್ದಿಗೋಷ್ಠಿ ನಡೆಯುವಂತಹ ಹಂತದಲ್ಲಿದೆ. ಅದರಲ್ಲಿ ಯಾವ ವಿಚಾರಗಳನ್ನು ಪಾಕ್ ಉಲ್ಲೇಖ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ.